ಊರಲ್ಲಿ ಒಬ್ಬ ವೀಳ್ಯದಲ್ಲಿ ವ್ಯಾಪಾರಿ ಇರ್ತಾನೆ. ಅವನು ದಿನ ಒಂದು ಶಿಲೆ ಮೇಲೆ ಮಲಗ್ತಾ ಇರ್ತಾನೆ. ಅವನ ದಿನನಿತ್ಯ ಚಟುವಟಿಕೆ ಏನಪ್ಪ ಅಂತಂದರೆ ಕೆಲಸ ಮಾಡಿಬಿಟ್ಟು ಆ ಶಿಲೆ ಮೇಲೆ ಮಲಗೋದು. ಒಂದು ದಿನ ಆ ಶಿಲೆ ಮೇಲೆ ಮಲಗಿದಾಗ ಆ ಶಿಲೆಯಿಂದ ಅವನಿಗೊಂದು ಆಶೀರ್ವಾಣಿ ಕೇಳಿಸುತ್ತೆ, ಈ ಒಂದು ಶಿಲೆಯಲ್ಲಿ ಅದ್ಭುತವಾದ ದೈವಿಶಕ್ತಿ ಇದೆ ಅನ್ನೋದು. ಆತ ಅದೇನೋ ದುಸ್ವಪ್ನ ಅಥವಾ ಏನೋ ಒಂದು ಕನಸಿನ ಮೂಲಕ ಉಂಟಾಗಿದೆ ಅಂತ ಹೇಳ್ಬಿಟ್ಟು ಆತ ಅದನ್ನು ಅಷ್ಟಾಗಿ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಆದರೆ ಮತ್ತೆ ಮತ್ತೆ ಅಂಥ ಸ್ವಪ್ನಗಳು ಮತ್ತೆ ಮತ್ತೆ ಬರೋಕ್ಕೆ ಶುರುವಾಗುತ್ತವೆ. ಆಗ ಆತನಿಗೆ ಒಂದು ಮಾತನ್ನು ಹೇಳುತ್ತೆ ಆ ಸ್ವಪ್ನದಲ್ಲಿ, ಈ ಒಂದು ಕಲ್ಲಿನಲ್ಲಿ ದೈವಿಕ ಶಕ್ತಿ ಇದೆ, ಹಾಗಾಗಿ ನೀನು ಇಲ್ಲಿಂದ ಬಳ್ಳಾರಿಯ ಸಂಡೂರು ರಾಜರ ಹತ್ರ ಹೋಗ್ಬಿಟ್ಟು ಅಲ್ಲಿ ಗೋರ್ಪಡೆ ವಂಶಸ್ಥರಲ್ಲಿ ಈ ಒಂದು ಜಾಗದಲ್ಲಿ ಗುಡಿಯನ್ನು ಕಟ್ಟಿಸೋದಕ್ಕೆ ಹೇಳು ಅಂತ ಕೇಳ್ತಾರೆ. ಆಗ ಆತ ಅಲ್ಲಿದ್ದಂಥ ಬ್ರಾಹ್ಮಣರ ಒಬ್ಬರ ಜೊತೆಗೆ ಗೋರ್ಪಡೆ ವಂಶಸ್ಥರ ಸಂಡೂರಿಗೆ ಹೋಗ್ತಾರೆ. ಅಲ್ಲಿದ್ದಂಥ ರಾಜ ಅದನ್ನು ಅಲಕ್ಷ್ಯ ಮಾಡ್ತಾನೆ. ಬೇಕಿದ್ರೆ ನಾನು ನಿಮಗೆ ಧನ ಕನಕಾದಿಗಳನ್ನು ಕೊಡ್ತೀನಿ, ನೀವೇ ಕಟ್ಟಿಸ್ಕೊಳ್ಳಿ ಅಂತ. ಆ ಹೊತ್ತಿಗೆ ಅಲ್ಲಿ ಆ ರಾಜನಿಗೆ ಕೆಲವೊಂದು ದುಸ್ವಪ್ನಗಳು ಬರೋಕ್ಕೆ ಶುರುವಾಗುತ್ತವೆ. ಅಲ್ಲಿ ಆತನ ಮಗ ಸತ್ತೋಗೋ ಥರ ಅವನಿಗೆ ಕನಸು ಬೀಳೋಕ್ಕೆ ಶುರುವಾಗುತ್ತವೆ. ಆತನ ಧನ ಕನಕಾದಿಗಳು ನಾಶ ಆಗಿ ಹೋಗೋ ಥರ ಕನಸು ಬೀಳುತ್ತೆ. ಆತ ಮತ್ತೆ ಆ ಜಾಗಕ್ಕೆ ಬರ್ತಾನೆ. ಆ ಶಿಲೆ ಇದ್ದಂಥ ಜಾಗಕ್ಕೆ ಬಂದು ಕ್ಷಮೆಯನ್ನು ಕೇಳಿ ಗುಡಿಯನ್ನು ಕಟ್ಟಿಸ್ತಾನೆ. ಅದೇ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಸುಬ್ರಹ್ಮಣ್ಯ ಮತ್ತು ನರಸಿಂಹ ಇಬ್ಬರ ದೇವಾಲಯ ಇದೆ. ಹಾಗೆ ಇದಕ್ಕೆ 600 ವರ್ಷಗಳ ಇತಿಹಾಸ ಕೂಡ ಇದೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಭಾಳಷ್ಟು ಪ್ರಸಿದ್ಧಿ ಪಡೆದಿರೋದು ಇನ್ನೊಂದು ಯಾವ ಕಾರಣಕ್ಕಂತಂದರೆ ಇಲ್ಲಿ ನಡೆಯುವಂಥ ದನಗಳ ಜಾತ್ರೆ. ಇಲ್ಲಿ ಕರ್ನಾಟಕ ಮಾತ್ರ ಅಲ್ಲದೆ ಆಂಧ್ರ ಪ್ರದೇಶ, ತಮಿಳುನಾಡು ರಾಜ್ಯಗಳಿಂದ ಕೂಡ ದನಗಳ ವ್ಯಾಪಾರ ಮಾಡೋದಕ್ಕೆ ಈ ದನಗಳ ಜಾತ್ರೆ ಟೈಮಲ್ಲಿ ಬರ್ತಾರೆ. ಘಾಟಿ ಸುಬ್ರಹ್ಮಣ್ಯಕ್ಕೆ ಹತ್ತಿರವಾದಂಥ ರೈಲ್ವೆ ಸ್ಟೇಷನ್ ಅಂತಂದರೆ ಅದು ಮಕ್ಕಳಿ ದುರ್ಗ ರೈಲ್ವೆ ಸ್ಟೇಷನ್ ಅಂತೇಳ್ಬಿಟ್ಟು. ಮಕ್ಕಳಿ ದುರ್ಗದಲ್ಲಿ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಕೂಡ ಇದೆ. ಮಕ್ಕಳಿ ದುರ್ಗ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇದೆ. ಹಾಗೆ ದೊಡ್ಡಬಳ್ಳಾಪುರ ಕೂಡ ಹತ್ತಿರದಂಥ ಇನ್ನೊಂದು ಸ್ವಲ್ಪ ದೂರ ಹೋಗಬೇಕಾಗುತ್ತೆ ರೈಲ್ವೆ ಸ್ಟೇಷನ್, ಅಲ್ಲೂ ಇದೆ. ಆಮೇಲೆ ದೊಡ್ಡಬಳ್ಳಾಪುರದಿಂದ ಬಸ್ಗಳ ವ್ಯವಸ್ಥೆನೂ ಇರುತ್ತೆ. ಹಾಗೆ ನಮ್ಮ ಬೆಂಗಳೂರಿಂದ ಕೂಡ ಬಸ್ಗಳು ಇಲ್ಲಿಗೆ ಬರ್ತಾ ಇರುತ್ತವೆ. ಅದೇ ಥರ ಇಲ್ಲಿ ಹತ್ತಿರದ ಏರ್ಪೋರ್ಟ್ ಅಂತಂದರೆ ಅದು ಬೆಂಗಳೂರು ಅಂತಾರಾಷ್ಟ್ರೀಯ ಏರ್ಪೋರ್ಟ್.